ಇನ್ನ ಯುದ್ಧ ಇರಾನ್ ಮತ್ತು ಇಸ್ರೇಲ್ US ನಡಕ ಸ್ಟಾರ್ಟನ್ ಐತಿ. ಈ ಯುದ್ಧನ್ಯಾಗ ಸ್ಟಾಕ್ ಮಾರ್ಕೆಟನು ಭಾಳ ಬೀಳತೈತಿ. ಇವತ್ತೂ ಸಹ ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಕೆಲವೊಂದು ಡೇಟಾ ತೊಗೊಂಬಂದೇನಿ. ಈ ಡೇಟಾ ಏನ್ರೆ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಈ ಬೀಳೋ ಸ್ಟಾಕ್ ಮಾರ್ಕೆಟ್ದಾಗೂ ಅನ್ಸಂಗಿಲ್ಲ. ಆ ಡೇಟಾ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು. ಮತ್ತು ಈ ವಿಡಿಯೋನಾಗ ಮೇನ್ ಏನಂತಂದ್ರೆ ಆನಂದ್ ರಾಠಿ ಅಂತ ಒಂದು ಕಂಪ್ನಿ ಐತಿ. ಆ ಕಂಪ್ನಿದ CEO ಅವರು ಒಂದು ಕೆಲವೊಂದು ಹೇಳಿಕೆ ಕೊಟ್ಟಾರ ಒಂದು ಪಾಡ್ಕಾಸ್ಟ್ನಾಗ. ಅದ್ರಾಗಿಂದನೂ ನಾ ಕೆಲವೊಂದು ಡೇಟಾನ ತೊಗೊಂಡೇನಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತ್ರಿ. ಈ ವಿಡಿಯೋನ ತಿಳ್ಕೊಂಡ್ರಿ ಅಂತಂದ್ರೆ ಬೀಳೋ ಸ್ಟಾಕ್ ಮಾರ್ಕೆಟ್ದಾಗೂ ನಿಮಗೆ ಧೈರ್ಯ ಬರ್ತೈತೆ ಅಂತ ನನಗೆ ಅನಿಸ್ತೈತೆ ನೋಡ್ರಿ ವೀಕ್ಷಕರೇ, ಮೊದಲನೇ ಪಾಯಿಂಟ್ ಏನಂತಂದ್ರೆ ಇದೇನು ಯುದ್ಧ ಸ್ಟಾರ್ಟ್ ಐತಿ. ಈ ಯುದ್ಧ ಸ್ಟಾರ್ಟ್ ಇರೋದ್ರಿಂದ ಹಲವಾರು ಸುದ್ದಿಗಳು ಬರತ್ತವ. ಅದ ಕಾರಣ ನಮಗೇನು ಹೇಳ್ತಾರಂತಂದ್ರೆ ಇಲ್ಲಿ ಯಾವಾಗನು ಯಾವುದೂ ಸುದ್ದಿ ಯಾವ ಸಮಯದಾಗ ಬರ್ತೈತಿ ಅದು ನೋಡ್ಬೇಕ. ಈಗ ನೋಡ್ಬೋದು ನೀವು, ಒಂದು ವರ್ಷದಿಂದ ನಿಫ್ಟಿ 26,000 ಲೆವೆಲ್ ಮ್ಯಾಗ ಇತ್ತ. 26,000 ಲೆವೆಲ್ ಮ್ಯಾಗನ ಈ ಥರ ಏನೀಗ ಸುದ್ದಿ ಬರತೈತಿ ಇರಾನ್ ಮತ್ತು US ನಡಕ್ಕೆ ಯುದ್ಧ ನಡೆದೈತಂತ. ಅದ ಸುದ್ದಿ ಒಂದು ವರ್ಷದಿಂದ ನಿಫ್ಟಿ 26,000 ಇದ್ದಾಗ ಏನ್ರಿ ಬಂದಿತ್ತಂತಂದ್ರೆ ಮಾರ್ಕೆಟ್ 10%ಗಿಂತ ಹೆಚ್ಚು ಬೀಳ್ತಿತ್ತು. ಬಟ್ ಈಗ ಕರೆಂಟ್ ನಮ್ಮ ದೇಶದ ಮಾರ್ಕೆಟ್ 25,000 ಸಮೀಪ ಐತ್ರಿ ನಿಫ್ಟಿ. ಅದ ಕಾರಣ ಈ ಸುದ್ದಿ ಬಂದ್ರೂ ಮಾರುಕಟ್ಟೆ ಭಾಳ ಕುಸಿಯಂಗಿಲ್ಲ. ಅದ ಕಾರಣನೂ ಈ ಸುದ್ದಿ ಬರಾನ ಭಾರತದ ಮಾರುಕಟ್ಟೆ 2-3% ಅಥವಾ 4% ಅಷ್ಟೇ ಬಿದ್ದೈತಂತನೂ ನಾವು ಅನ್ಬೋದು. ಇದು ಒಂದು ಇಂಪಾರ್ಟೆಂಟ್ ಪಾರ್ಟನ್ನು ವೀಕ್ಷಕರೇ ವಹಿಸ್ತೈತೆ ಮಾರುಕಟ್ಟೆನಾಗ. ಸುದ್ದಿ ಯಾವ ಸಮಯದಾಗ ಯಾವ ಲೆವೆಲ್ ಮ್ಯಾಗ ಮಾರುಕಟ್ಟೆ ಐತಿ ಯಾವಾಗ ಬಂದೈತಂತನೂ ನಾವು ನೋಡ್ಬೇಕು. ಮತ್ತೊಂದು ಏನಂತಂದ್ರೆ ಇಲ್ಲೇನು ನಮಗೆ ತಿಳಿಸಿದಾರಂತಂದ್ರೆ ಏನು ನ್ಯೂಕ್ಲಿಯರ್ ಯುದ್ಧ ಐತಿ ಆದಷ್ಟು ಆದ್ರನ ಮಾರುಕಟ್ಟೆ ಭಾಳ ಬೀಳ್ಬೋದು. ಅದೇನ್ರೆ ಆಗಲಿಲ್ಲ ಅಂತಂದ್ರೆ ಮಾರುಕಟ್ಟೆಯನ್ನು ಹೆಚ್ಚು ಬೀಳಂಗಿಲ್ಲ ಅಂತನೂ ವೀಕ್ಷಕರೇ ನಮಗಿಲ್ಲಿ ಎಕ್ಸ್ಪರ್ಟ್ಗಳು ತಿಳಿಸಿದಾರ. ಅತ್ರಾಗನು ಮೇನ್ ಏನಂತಂದ್ರೆ ಮಾರ್ಕೆಟ್ ಏರ್ವಾತ. ಈಗ 1-1.5 ವರ್ಷ ಆತ ಮಾರ್ಕೆಟ್ ಏರ್ವಾತ, ಇನ್ನೂ ರಿಟರ್ನ್ನ ಕೊಡಾತ ಹೂಡಿಕೆದಾರರಿಗೆ. ಬಟ್ ನೀವು ನೋಡ್ಬೋದು ಮಾರ್ಕೆಟ್ ಬೀಳುವಾತನೂ ರೀ ಭಾಳ. ಅದು ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಬೇಕಂತಂದ್ರೆ ಏನು ಆಗಸ್ಟ್ 2025 ಐತಿ, ಆ ದಿನ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಫಸ್ಟ್ ಟೈಮ್ ಭಾರತದ ಮ್ಯಾಗ 25% ಟೆರಿಫ್ ಹಚ್ಚಿರ. ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿತ್ತು ರೀ ಅವಾಗ ವೀಕ್ಷಕರೇ ಭಾರತದ ನಿಫ್ಟಿ ಐತಿ ಅದ 24,000 ಸಮೀಪ ಬಂದಿತ್ತು ರೀ. 24,000 ಲೆವೆಲ್ಗೆ ಟ್ರೇಡ್ ಮಾಡತ್ತಿತ್ತ. ಈಗ ಕರೆಂಟ್ ಹಲವಾರು ಮತ್ತು ಸುದ್ದಿಗಳು ಬಂದು ಮತ್ತು ನಡಕ್ಕೆ ಆಪರೇಷನ್ ಸಿಂಧೂರ್ ಅಂತ ನಡೀತಾ, ಅಲ್ಲಿ ಪಾಕಿಸ್ತಾನ ಕೂಡ ಮತ್ತು ಯುದ್ಧನೇ ಹೋದ ಭಾರತ. ಮತ್ತು ಈ ಕರೆಂಟನ್ನು ಇರಾನ್ ಇಸ್ರೇಲ್ ಮತ್ತು US ನಡಕ್ಕೆ ಯುದ್ಧ ನಡೆದೈತಿ. ಈಗನೂ ನೋಡ್ಬೋದು ನಿಫ್ಟಿ 24,400 ಸಮೀಪ ಟ್ರೇಡ್ ಮಾಡತೈತಿ. ಅಂದ್ರೆ ಒಂದು ವರ್ಷನ್ಯಾಗ ಏನು ಟೆರಿಫ್ ಹಚ್ಚಿದಾಗ 24,000 ಹೋಗಿತ್ತು ಮಾರ್ಕೆಟ್, ಅದ್ರದ್ದು ಕೆಳಗೆ ಇನ್ನು ನಮ್ಮ ಮಾರ್ಕೆಟ್ ಬಂದಿಲ್ಲ. ಅದ ಕಾರಣ ಮಾರ್ಕೆಟ್ ಏರ್ವಾತ, ಆದರೆ ಎಲ್ಲರಿಗೂ ಗುರ್ತೈತಿ. ಬಟ್ ಮಾರ್ಕೆಟ್ ಬೀಳುವಾತ. ಅದ ಕಾರಣ ನೀವು ಒಬ್ಬರು ಬೇರಿದ್ದೀರಂತ ತಿಳ್ಕೊರಿ, ಅಂದ್ರೆ ಬೀಳೋ ಮಾರ್ಕೆಟ್ನಾಗ ರೊಕ್ಕ ಮಾಡ್ತೀರಂತ ತಿಳ್ಕೊರಿ. ಅದಿದ್ರೂ ನೀವು ನೋಡ್ಬೋದು ಒಂದು ವರ್ಷನಾಗೆ ಇನ್ನೂ ರೊಕ್ಕನ ಮಾಡಿಲ್ರಿ ನೀವು. ಅದ ಕಾರಣ ಮಾರ್ಕೆಟ್ ಏರ್ವಾತ ಹೊರತು ಮಾರ್ಕೆಟ್ ಬೀಳುವಾತ. ಇತರ್ಲೇನೆ ನಮಗೆ ಗುರ್ತಾಗ್ತೈತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇಂಥ ಕೆಟ್ಟ ಸುದ್ದಿಗಳು ಬಂದ್ರೂ ಬೀಳುವಾತಂತಂದ್ರೆ ಎಷ್ಟು ಸ್ಟ್ರಾಂಗ್ ಐತಂತನೂ ನಮಗೆ ಈ ಒಂದು ಡೇಟಾಲೇನು ಗುರ್ತಾಗ್ತೈತಿ. ಇದು ನಿಮಗೆ ಕರೆಕ್ಟ್ ಡೀಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಏನಂತಂದ್ರೆ ಇದು ಕೆಲವೊಂದು ಡೇಟಾ ತೊಗೊಂಬಂದೇನಿ. ಇತಿಹಾಸದಾಗ ಏನೇನು ವಾರ್ ಆಗ್ಯಾವ, ಇತಿಹಾಸದಾಗ ಏನೇನು ಯುದ್ಧಗಳು ಆಗ್ಯಾವಲ್ಲ ರೀ, ಅವಾಗ ನಮ್ಮ ಮಾರುಕಟ್ಟೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದೈತಿ, ಯಾವ ಥರ ರಿಯಾಕ್ಷನ್ ತೋರಿಸಿತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ಯಾಕಂತಂದ್ರೆ ಮಾರುಕಟ್ಟೆ ಯಾವಾಗನೂ ಇತಿಹಾಸವನ್ನು ಹಿಸ್ಟ್ರಿಯನ್ನು ಫಾಲೋ ಮಾಡ್ತೈತಿ. ಮೊದಲೇನಾಗಿರ್ತೈತಿ ಅದು ಮತ್ತು ರಿಪೀಟ್ ಆಗ್ತೈತ್ರಿ. ಅದ ಕಾರಣ ಹೂಡಿಕೆದಾರರಾಗಿ ಇದು ನಿಮ್ಗೆ ಗುರ್ತಿರ್ಬೇಕು. ನೋಡ್ಬೋದು ನಾವು ಫಸ್ಟ್ ಒಂದು ಅಟ್ಯಾಕ್ ಆಗಿತ್ತು ರೀ ಭಾರತದ ಮ್ಯಾಗ, ಪಾರ್ಲಿಮೆಂಟ್ ಅಟ್ಯಾಕ್ ಅಂತೇವೆ ನಾವು ಅದಕ್ಕೆ. ಅದು 2001 ಡಿಸೆಂಬರ್ನಾಗ ಇತ್ತು. ಅವಾಗ ನೋಡ್ಬೋದು ಭಾರತದ ನಿಫ್ಟಿ 4-5% ಸುಮಾರು ಬಿದ್ದಿತ್ತು ರೀ. ಆಮ್ಯಾಗ ಯುಕ್ರೇನ್ ಮತ್ತು ರಷ್ಯಾ ನಡಕ್ಕೆ ಯುದ್ಧ ಸ್ಟಾರ್ಟ್ ಆತ 2022 ಅವಾಗನ್ನು ನಿಫ್ಟಿ 17% ಬಿದ್ದೈತಿ. ಇಸ್ರೇಲ್ ಮತ್ತು ಗಾಜಾದೂ ಯುದ್ಧ ಸ್ಟಾರ್ಟ್ ಆತ 2023 ಅವಾಗನು ನಿಫ್ಟಿ ನೋಡ್ಬೋದು 4.2% ಅಷ್ಟು ಫಾಲ್ ಕಾಣಿತ್ತ. ಆಮ್ಯಾಗ ಸೌದಿ ಅರೇಬಿಯಾ ಮತ್ತು ಯಮನ್ ನಡಕ್ಕೆ 2015 ಒಂದು ವಾರ ಆಗಿತ್ತು ರೀ, ಯುದ್ಧ ಆಗಿತ್ತು. ಅದೇನು ಹೆಚ್ಚು ಹೈಲೈಟ್ ಆಗಿರ್ಲಿತ್ತು. ಆದ್ರೂ ಸಹ ಭಾರತದ ಮಾರುಕಟ್ಟೆ 9%ಗಿಂತ ಹೆಚ್ಚು ಬಿದ್ದಿತ್ತು. ಯಾಕಂತಂದರೆ ಇವು ಮಿಡಲ್ ಈಸ್ಟ್ ಕಂಟ್ರಿನಾಗನೇ ಯುದ್ಧ ಆಗಿದ್ದರಿಂದ ಏನು ಕ್ರೂಡ್ ಆಯಿಲ್ ಐತೆ ಅದು ಶಾರ್ಟೇಜ್ ಬಿತ್ತು. ಅದ ಕಾರಣ ಮಾರುಕಟ್ಟೆ ಅದ್ರ ಸುದ್ದಿ ಏನು ಹೆಚ್ಚು ಬರಲಿಲ್ಲ, ಬಟ್ ಮಾರುಕಟ್ಟೆ ಮ್ಯಾಗ ಭಾಳ ಇಫೆಕ್ಟ್ ಕಾಣಿತ್ತು ಕ್ರೂಡ್ ಆಯಿಲ್ದಿಂದ. ಅದ ಕಾರಣ ಅವಾಗನೂ 9% ಫಾಲ್ ಕಾಣಿತ್ತ.
ಮತ್ತು US ಅಫ್ಘಾನಿಸ್ತಾನ ನಡಕನು ಯುದ್ಧ ಸ್ಟಾರ್ಟ್ ಆತ. ಅವಾಗನ್ನು ಭಾರತದ ನಿಫ್ಟಿ 18% ಬಿತ್ತ. US ಮತ್ತು ಇರಾಕ್ ನಡಕ 2011 ಯುದ್ಧ ಸ್ಟಾರ್ಟ್ ಆತ. ಈಗ ಯಾವ ಥರ ಇರಾನ್ ಮ್ಯಾಗ ಆಗತೈತಿ ಅದೇ ಥರ US ಇರಾಕ್ ಮ್ಯಾಗ 2011 ಮಾಡಿತ್ರಿ ಯುದ್ಧ. ಅವಾಗನು ಭಾರತದ ನಿಫ್ಟಿ 12% ಬಿತ್ರಿ. ಮತ್ತು US ಮತ್ತು ಇರಾನ್ ನಡಕ ಈಗೇನು ಆನ್ ಗೋಯಿಂಗ್ ಯುದ್ಧ ನಡೆದೈತಿ ಅದ್ರಾಗ ಭಾರತದ ಮಾರುಕಟ್ಟೆ ಈಗ ಕರೆಂಟ್ 5%ದಿಂದ 6% ನಡಕ್ ಬಿದ್ದೈತಂತ ನಾವು ಅನ್ಬೋದ. ಫ್ರೈಡೇ ಏನಿತ್ತು ಅದು ಬಿದ್ದಿದ್ದು ಅದು ನಾವು ಹಿಡಿದ್ರ, ಅದು ಹಿಡಿಲಿಲ್ಲ ಅಂತಂದ್ರೆ ಮತ್ತು ಇದಕ್ಕಿಂತನೂ ಕಡಿಮೆನ ಬಿದ್ದೈತಿ. ಅಂದ್ರೆ ಓವರಾಲ್ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ, ಇತಿಹಾಸ ತೆಗೆದು ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ, ಯಾವಾಗನ್ನು ಯುದ್ಧ ಸ್ಟಾರ್ಟ್ ಆತಂತಂದ್ರೆ ಮಾರುಕಟ್ಟೆ 10-15% ಸುಮಾರನ ಬೀಳ್ಬೋದಂತ ನಮಗೆ ಇವೆಲ್ಲ ಹಿಸ್ಟ್ರಿ ಡೇಟಾ ತೆಗೆದ್ರೆ ಗೊತ್ತಾಗ್ತೈತಿ. ಅದ ಕಾರಣ ನಾವು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ. ಈಗ ಸದ್ಯ ಏನು ಯುದ್ಧ ನಡೆದೈತಿ, ಈಗ ಸದ್ಯ ಬರೀ 5% ನಮ್ಮ ದೇಶದ ಮಾರುಕಟ್ಟೆ ಬಿದ್ದೈತ್ರಿ. ಬಟ್ ಇತಿಹಾಸ ತೆಗೆದು ನೋಡ್ರೆ 10-15% ಬೀಳ್ತೈತೆ ಅಂತ ಅನುಮಾನ ಐತಿ. ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಈಗೇನು 10-15% ಬೀಳ್ತೈತೆ ಅಂತ ಅನ್ಸಂಗಿಲ್ಲ ಅಂತ ನಾತರ. ಯಾಕಂತಂದ್ರೆ ಏನು ಯುದ್ಧ ಐತಿ ಈಗ ಆಲ್ಮೋಸ್ಟ್ ಮುಗಿಯೋ ತುದಿಗನ ಬಂದೈತ್ರಿ. ಹಂಗೇನು ಮತ್ತೆ ಬೆಳಿತೈತೆ ಅಂತ ಅನ್ಸಂಗಿಲ್ಲ. ಯಾಕಂತಂದ್ರೆ ಇರಾನದ ದೊಡ್ಡ ದೊಡ್ಡ ಲೀಡರ್ಗಳನ್ನು ಹೊಡೆದಾರ. ಈಗ ಒಂದೆರಡು ಅವರು ಬಿಡಾತಾರ. ಬಟ್ ವೀಕ್ಷಕರೇ, ಈಗ ಮತ್ತೆ ಯುದ್ಧ ನಿಲ್ಲೋ ಸಂಭಾವನೆನ ಭಾಳ ಹೆಚ್ಚೈತಂತ ನಮಗೆ ಕೆಲವೊಂದು ಡೇಟಾಲಿ ಗೊತ್ತಾಗ್ತೈತಿ. ಅದ್ರಾಗ ಮೇನ್ ಡೇಟಾ ಏನಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್. ಈ ಡೇಟಾಲೇ ಹೇಳತ್ತೀನಿ, ಅದು ಖರೇನ ನಿಲ್ತೈತೋ ಬೀಳ್ತೈತೋ ಅದು ಬೇರೆ ಪಾಯಿಂಟ್. ಬಟ್ ಗೋಲ್ಡ್ ಮತ್ತು ಸಿಲ್ವರ್ದು ನಾವು ಪ್ರೈಸ್ ನೋಡ್ರೆ ನಿನ್ನೆ ಡೇಟ್ ಇತ್ತು 3 ಮಾರ್ಚ್ 2026. ನಿನ್ನೆ ದಿನ ಗೋಲ್ಡ್ ನೋಡ್ಬೋದು ನೀವು ಎಷ್ಟು % ಬಿದ್ದೈತೆ ಅಂತಂದ್ರೆ 4%ಗಿಂತ ಹೆಚ್ಚು ಬಿದ್ದೈತಿ. ಸಿಲ್ವರ್ನು ನೋಡ್ಬೋದು, ಇವತ್ತು ಈ ಕರೆಂಟನ್ನು 8%ಗಿಂತ ಹೆಚ್ಚು ಬಿದ್ದೈತಿ. ಯಾವಾಗನೂ ಯುದ್ಧ ಸ್ಟಾರ್ಟ್ ಆತಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಇರ್ತಾವ. ಬಟ್ ನೋಡ್ಬೋದು ನೀವು ಯುದ್ಧ ಸ್ಟಾರ್ಟ್ ಐತಿ, ಇನ್ನು ಆನ್ ಗೋಯಿಂಗ್ ಐತ್ರಿ ಯುದ್ಧ. ಆದ್ರೂ ಸಹ ಸಿಲ್ವರ್ ಮತ್ತು ಗೋಲ್ಡ್ ಬೀಳತ್ತಾವ. ಇದು ಒಂದು ಸಂಕೇತ, ಯುದ್ಧ ನಿಲ್ಬೋದು ಅನ್ನೋ ಒಂದು ಸಂಕೇತ ನಮಗೆ ಸಿಲ್ವರ್ ಮತ್ತು ಗೋಲ್ಡ್ ತೋರಿಸತೈತೆ ಅಂತ ನಾವು ಅನ್ಬೋದ. ಅದ ಕಾರಣನೂ ಎಕ್ಸ್ಪರ್ಟ್ಗಳ ಪ್ರಕಾರ ನ್ಯೂಕ್ಲಿಯರ್ ಯುದ್ಧ ಆಗೋದ ಅಥವಾ ಏನು 3ನೇ ಮಹಾಯುದ್ಧ ಆಗ್ತೈತೆ ಹಂಗೆ ಏನರೇ ಪರಿಸ್ಥಿತಿ ಇದ್ರೆ ಮಾರುಕಟ್ಟೆ ಭಾಳ ಕುಸಿಬೋದ. ಏನರೇ ಆಗಲಿಲ್ಲ ಇದೇ ಥರ ಕಂಟಿನ್ಯೂ ಇತ್ತು ಅಥವಾ ಯುದ್ಧ ಏನರೇ ನಿಂತಿತ್ತಂತಂದ್ರೆ ಇದಕ್ಕಿಂತನೂ ಹೆಚ್ಚೇನು ಬೀಳಂಗಿಲ್ಲ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಬಟ್ ಇದು ಒಂದು ವೀಕ್ಷಕರೇ ಹಂಗೆ ಹೇಳತ್ತೇನಿಲ್ಲ, ಒಂದು ಡೇಟಾಗಳ ಮೂಲಕ. ಇದು ಯಾವುದು ಬಾಯಸ್ಡ್ ರೆಕಮೆಂಡೇಶನ್ ಇಲ್ಲ, ಇದು ನಿಮ್ಮ ತಲೆಗಿರ್ಬೇಕು. ನಾವು ಸಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ. ಅದಕ್ಕೆ ಕಾರಣ ನೀವು ಕೆಲವೊಂದು ಡೇಟಾ ಮುಖಾಂತರ ನಾನು ನಿಮಗೆ ಡೇಟಾ ಶೇರ್ ಮಾಡತ್ತೀನಿ. ಇವೆಲ್ಲ ಡೇಟಾನ ತೊಗೊಂಡು ಏನು ಮಾಡ್ಬೇಕು ಏನು ಬಿಡ್ಬೇಕು ಆ ಡಿಸಿಷನನ್ನು ನೀವು ತೋರಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕಡೆ ಅಡ್ವೈಸ್ ತೋರಿ. ಇದು ನಿಮಗೆ ಗೊತ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತೊಂದು ಏನಂತಂದರೆ ಇರಾನ್ ಐತಿ. ಇರಾನ್ ನಡಕ್ಕೆ ಯುದ್ಧ ನಡೆದಿದ್ದರಿಂದ ಈ ಜಲಸಂಧಿ ಏನೈತೆ ಅನ್ನೇನ ಹಾರ್ಮೋಜ್ ಅಥವಾ ಸ್ಟೇಟ್ ಆಫ್ ಹಾರ್ಮೋಜ್ ಏನು ಅನ್ನತ್ತಾರ ಎಲ್ಲರೂ, ಅದು ಒಂದು ಸಣ್ಣ ವೀಕ್ಷಕರೇ ಸಮುದ್ರದ ಹಾದಿ ಇತ್ತಂತ ನಾವು ಅನ್ಬೋದು. ಅಲ್ಲಿಂದನ ಜಗತ್ತದ 20% ಕ್ರೂಡ್ ಆಯಿಲ್ ಮೂವ್ ಆಗ್ತೈತ್ರಿ. ಮತ್ತು ಅಲ್ಲಿಂದನ ಭಾರತದ 50% ಕ್ರೂಡ್ ಆಯಿಲ್ ಬರ್ತೈತಂತ. ಅದಕ್ಕೆ ಕಾರಣ ಅದು ಬಂದ್ ಮಾಡೈತಿ ಇರಾನ್ ಅಂತ ಎಲ್ಲರೂ ಅನ್ನತ್ತಾರ. ಅದ್ರ ಬಗ್ಗೆನೂ ನಮಗೆ ಇಲ್ಲಿ ಕೆಲವೊಂದು ಡೇಟಾ ಐತಿ, ಅದ್ರ ಬಗ್ಗೆನೂ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮೇನ್ ಏನಂತಂದರೆ ಇದೇನು ಸ್ಟೇಟ್ ಆಫ್ ಹಾರ್ಮೋಸ್ ಐತಿ, ಅದು ಭಾಳ ವರ್ಷ ತನಕ ಅಥವಾ ಭಾಳ ದಿನದ ತನಕ ಇರಾನ ಬಂದ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇರಾನ್ ಜೊತೆಗನ ಸೌದಿ ಅರೇಬಿಯಾ ಕಡೆನೂ ಪವರ್ ಐತ್ರಿ. ಎರಡು ದೇಶದ ನಡುಕ ಇದು ಜಲಸಂಧಿ ಹಾದು ಹೋಗೈತಿ. ಅದ ಕಾರಣ ಇರಾನ್ ಕಡೆ ಒಂದು ಭೂಮಿದಿಂದ ಆಯಿಲನ್ನು ಸಪ್ಲೈ ಮಾಡ್ಬೋದು ರೀ. ಇರಾನ್ ಪಾಕಿಸ್ತಾನದಿಂದ ಅಲ್ಲಿನ ಮತ್ತು ಸಮುದ್ರದಿಂದ ಹಿಂಗೆ ಸಪ್ಲೈ ಮಾಡ್ಬೋದು, ಹಿಂಗೆ ಹಾದಿ ಐತಿ. ಬಟ್ ಸೌದಿ ಅರೇಬಿಯಾ ಕಡೆ ಏನು ಹಾದಿನೇ ಇಲ್ರಿ. ಸೌದಿ ಅರೇಬಿಯಾದೆಲ್ಲ ಕ್ರೂಡ್ ಆಯಿಲ್ ಅದ ಹಾದಿಲೇ ಹೋಗ್ಬೇಕು, ಅದ ಜಲಸಂಧಿಲೇ ಹೋಗ್ಬೇಕು. ಅದ ಕಾರಣ ಆ ಜಲಸಂಧಿಯನ್ನು ಭಾಳ ದಿನದ ತನಕ ಬಂದ್ ಮಾಡೋಕೆ ಸೌದಿ ಅರೇಬಿಯಾ ಆಗಲಿ ಮತ್ತು ಅರಬ್ ದೇಶದ್ದು 7 ಕಂಟ್ರಿಗಳನ್ನು ಅದ ಹಾದಿದಿಂದ ಅವರು ಕ್ರೂಡ್ ಆಯಿಲನ್ನು ಕಳಿಸ್ತಾವಂತ. ಅದ ಕಾರಣ ಅವು 7 ದೇಶಗಳು ಕೂಡಿ ಇರಾನ್ಗೆ ಪ್ರೆಷರ್ನ ಬಿಲ್ಡ್ ಮಾಡ್ಬೋದಾ. ಅದ ಕಾರಣ ಆ ಜಲಸಂಧಿ ಆಗಲಿ ಅಥವಾ ಸ್ಟೇಟ್ ಆಫ್ ಏನು ಹಾರ್ಮೋಸ್ ಐತಿ ಅದು ಭಾಳ ದಿನ ತನಕ ಬಂದಿರಂಗಿಲ್ಲ ಅಂತಲೂ ನಮಗೆ ಈ ಒಂದು ಡೇಟಾಲೇ ಗುರ್ತಾಗ್ತೈತಿ. ಅದ್ರಾಗನೂ ಮೇನ ಭಾರತ ಇರಾನ್ದಿಂದ ಭಾಳ ಕ್ರೂಡ್ ಆಯಿಲ್ ತೊಳಂಗಿಲ್ಲ ರೀ, ಅಥವಾ ಏನೂ ಕ್ರೂಡ್ ಆಯಿಲನ್ನು ತೊಳಂಗಿಲ್ಲ. ಅದ ಕಾರಣ ಇರಾನ್ ಎಲ್ಲ ಹಾಳಾಗೇನ ಹೋತ. ಇರಾನದ ಏನೋ ಪರಿಸ್ಥಿತಿ ಚಲೋನ ಉಳಿಲಿಲ್ಲ ಅಂದ್ರೂ ಭಾರತಕ್ಕೆ ಏನು ಹೆಚ್ಚು ನೆಗೆಟಿವ್ ಪರಿಣಾಮ ಬೀಳಂಗಿಲ್ಲ. ಯಾಕಂತಂದ್ರೆ US 2018ರಿಂದ 2017 ಹಲವಾರು ಸ್ಯಾಂಕ್ಷನ್ಸ್ ಇರಾನ್ ಮ್ಯಾಗ ಹಚ್ಕೊಂಡ್ಬಂದೈತಿ. ಅದ ಕಾರಣ ಭಾರತ ಇರಾನ್ದಿಂದ ಭಾಳ ಕ್ರೂಡ್ ಆಯಿಲ್ ತೊಳಂಗಿಲ್ಲ. ಅದ ಕಾರಣ ಇರಾನ್ದಿಂದ ಕ್ರೂಡ್ ಆಯಿಲನ್ನು ಬರೋದು ಬಂದಾದ್ರೂ ಭಾರತಕ್ಕೆ ಏನು ಹೆಚ್ಚು ಎಫೆಕ್ಟ್ ಆಗಂಗಿಲ್ಲ ಅಂತ ನಮಗೆ ಇದ್ರಲ್ಲೇನೋ ಗೊತ್ತಾಗ್ತೈತಿ. ನೋಡ್ರಿ, ಭಾರತ ಎಲ್ಲಿಂದ ಕ್ರೂಡ್ ಆಯಿಲ್ ತೊಗೋತೈತಿ ಅಂತ ಅದ್ರ ಬಗ್ಗೆನೂ ಕೆಲವೊಂದು ಡೇಟಾ ತೊಗೊಂಬಂದಿನಿ, ಅದ್ರ ಮುಖಾಂತರ ತಿಳ್ಕೊಳ್ಳೋಣ. ನೋಡ್ರಿ, ಭಾರತದ ಏನು 100% ಕ್ರೂಡ್ ಆಯಿಲ್ ಐತಿ, ಅದ್ರಾಗ 35% ರಷ್ಯಾದಿಂದ ನಾವು ತೊಗೋತೇವೆ.
ಮತ್ತು ಇರಾಕ್ದಿಂದ 16-20% ತೊಗೋತೇವೆ. ಇದೇನು ಇರಾಕದ ಕ್ರೂಡ್ ಆಯಿಲ್ ಐತಿ ಅದು ನಿಲ್ಬೋದು ರೀ. ಇದು ಏನ್ರಿ ಜಲಸಂಧಿ ಏನು ಹಾರ್ಮೋಸ್ ಅನ್ನಿ ಸ್ಟೇಟ್ ಆಫ್ ಹಾರ್ಮೋಸ್ ಅದೇನ್ರಿ ಬಂದ್ ಆತಂತಂದ್ರೆ 16-20% ಏನು ಇರಾಕ್ದಿಂದ ಬರ್ತೈತಿ, ಅದು ನಿಲ್ಲೋ ಸಂಭಾವನೆ ಐತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಸೌದಿ ಅರೇಬಿಯಾ ಅದು 11-12% ನಾವು ಕ್ರೂಡ್ ಆಯಿಲ್ ತೊಗೋತೀವಿ ರೀ. ಅದು ಸಹ ಈ ಜಲಸಂಧಿ ಭಾಳ ದಿನ ತನಕ ಬಂದಿತ್ತಂತಂದ್ರೆ ಅದು ಒಂದು ಭಾರತಕ್ಕೆ ನೆಗೆಟಿವ್ ಪಾಯಿಂಟ್. ಬಟ್ ಬಂದು ಇರಂಗಿಲ್ಲ ಅಂತ ನಾವು ಆಲ್ರೆಡಿ ನಿಮ್ಗೆ ಹೇಳೀನಿ, ಯಾಕಂದ್ರೆ ಡೇಟಾ ಎಲ್ಲ ತಿಳಿಸೀನಿ. ಆದ್ರೂ ಸಹ ಇದೇನು ಸೌದಿ ಅರೇಬಿಯಾದಿಂದ ಕ್ರೂಡ್ ಆಯಿಲ್ ಭಾರತಕ್ಕೆ ಬರ್ತೈತಿ, ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಈ ಜಲಸಂಧಿದಿಂದ. ಮತ್ತು ಯು ಎ ದಿಂದ 10% ಬರ್ತೈತಿ, US ದಿಂದ 6% ಕ್ರೂಡ್ ಆಯಿಲ್ ತೊಗೋತೇವಿ. ಇರಾನ್ದಿಂದ ತೊಗೊಂಡ್ರೂ ಭಾಳ ಕಡಿಮೆ ತೊಗೋತೇವಿ ಅಥವಾ ತೊಗೊಳಂಗಿಲ್ಲನ ಅಂತ ತಿಳ್ಕೊಂಬಿಡ್ರಿ. ಅದಕ್ಕೆ ಕಾರಣ ಇರಾನ್ಗೆ ಏನೋ ಆದ್ರೂ ಭಾರತಕ್ಕೇನು ಹೆಚ್ಚು ನಷ್ಟ ಆಗಂಗಿಲ್ಲ ಅಂತ ನಮಗೆ ಇದ್ರಲ್ಲೇನೋ ಗೊತ್ತಾಗ್ತೈತಿ. 2008ರಿಂದ 2009 ತನಕ ಭಾರತದ GDP ಏನೈತಿ, ಟೋಟಲ್ GDP ಅದ್ರಾಗ ನಾವು ಕ್ರೂಡ್ ಆಯಿಲ್ದೇನು ಬಿಲ್ ಐತೆ ಅದು 6.9% GDP ನಾವು ಕ್ರೂಡ್ ಆಯಿಲ್ಗನ್ನ ಖರ್ಚು ಮಾಡ್ಕೋತಿದ್ದು ರೀ. ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡೋಕನ ಅಷ್ಟು GDPದು ರೊಕ್ಕ ಹೋಗ್ಬಿಡ್ತಿದ್ದು 2008ರಿಂದ 2009. ಈಗ ನೋಡ್ಬೋದು ಕರೆಂಟ್ 2025 ಅಥವಾ 26 ಹೇಳಿದ್ರೂ ನಾವು ಈಗ ಸದ್ಯ ನಮ್ದು GDPದ 4.8% ಅಷ್ಟು ಹಣವನ್ನು ನಾವು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡೋಕೆ ಬಳಸತ್ತೀವಿ, ಖರ್ಚು ಮಾಡತ್ತೀವಿ ಅಂತ ನಾವು ಅನ್ಬೋದು. ಅದ ಕಾರಣ ಇದು ಕಡಿಮೆ ಆಗೈತೆ ರೀ. ಅಂದ್ರೆ ಭಾರತ ಕ್ರೂಡ್ ಆಯಿಲ್ ಮ್ಯಾಗೀಗ ಹೆಚ್ಚು ಅವಲಂಬನೆ ಇಲ್ಲ. ಸ್ವಲ್ಪ ಹತ್ರದ ಎನರ್ಜಿ ಏನೈತದ ಡೈವರ್ಸಿಫೈ ಮಾಡೈತಿ, ಇವಿ ಕಡೆ ಗ್ರೀನ್ ಎನರ್ಜಿ ಕಡೆನೂ ಸ್ವಲ್ಪ ಶಿಫ್ಟ್ ಮಾಡೈತಂತ ಇದ್ರಲ್ಲೇನೋ ಗೊತ್ತಾಗ್ತೈತಿ. ನಿಮ್ಮ ತಲೆ ಕ್ವಶನ್ ಇರ್ಬೋದಾ, ಮೊದಲು GDP ಕಡಿಮೆ ಇತ್ತು, ಈಗ GDP ಹೆಚ್ಚಾಗೈತಿ, ಅದ ಕಾರಣ ಈ ಥರ ಡಿಫ್ರೆನ್ಸ್ ಬರಾತಿರ್ಬೋದಂತ. ಬಟ್ GDP 2009 ಕಂಪೇರ್ ಮಾಡ್ರೆ ಈಗ ಭಾಳ ಹೆಚ್ಚಾಗೈತಿ. ಬಟ್ ಈಗ GDP ಹೆಚ್ಚಾಗೈತೆ ಅಂತಂದ್ರೆ ಕ್ರೂಡ್ ಆಯಿಲ್ ಕನ್ಸಪ್ಷನ್ ಹೆಚ್ಚಾಗಬೇಕಾಗಿತ್ತಲ್ಲ ರೀ. ಬಟ್ ಅದೇನು ಹೆಚ್ಚಾಗಿಲ್ಲ ಅಂತ ನಮಗೆ ಈ ಡೇಟಾಲೇನೂ ಗೊತ್ತಾಗ್ತೈತಿ. ಅದ ಕಾರಣ ವೀಕ್ಷಕರೇ, ಇದು ಒಂದು ನೆಗೆಟಿವ್ ಪಾಯಿಂಟ್ ಇಲ್ಲ, ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಭಾರತ ಕಡೆ ಈಗೇನು ಕ್ರೂಡ್ ಆಯಿಲ್ ಪ್ರೈಸ್ ಇರತೈತಿ, ಬೆಲೆ ಇರತೈತಿ, ಅದೇನು ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗ್ತೈತಿ, ಅವಾಗ ಡಾಲರನ್ನು ಕೊಟ್ಟು ಇಂಪೋರ್ಟ್ ಮಾಡ್ಕೋಬೇಕಾಗ್ತೈತಿ ರೀ, ಬೇರೆ ಯಾವುದು ಕರೆನ್ಸಿ ನಡೆಯಂಗಿಲ್ಲ. ಅದ ಕಾರಣ ಭಾರತ ಕಡೆ ಈ ಕರೆಂಟ್ ಡಾಲರ್ ರಿಸರ್ವನ್ನು ಭಾಳ ಹೆಚ್ಚೈತಿ ರೀ. ಮೊದಲೇನು ಭಾಳ ಕಡಿಮೆ ಇರ್ತಿತ್ತ, ಅದೀಗ ಭಾಳ ಹೆಚ್ಚೈತಿ. ಅದ ಕಾರಣ ತಪ್ಪಿ ಶಾರ್ಟ್ ಟರ್ಮ್ನಾಗ ಕ್ರೂಡ್ ಆಯಿಲ್ದು ಪ್ರೈಸ್ ಭಾಳ ಏರಿದ್ರೂ ಭಾರತಕ್ಕೇನು ನಷ್ಟ ಆಗಂಗಿಲ್ಲ. ಯಾಕಂತಂದ್ರೆ ಭಾರತದ ಕಡೆ ಡಾಲರ್ ರಿಸರ್ವನ್ನು ಭಾಳ ಐತಂತನೂ ಎಕ್ಸ್ಪರ್ಟ್ಗಳು ನಮಗಿಲ್ಲಿ ತಿಳಿಸತ್ತಾರ. ಮತ್ತೊಂದನ್ನು ಒಂದು ಇಂಟ್ರೆಸ್ಟಿಂಗ್ ನಿಮಗೆ ಫ್ಯಾಕ್ಟ್ ತಿಳಿಸ್ತೇನೆ, ಇದು ಡೇಟಾ ಭಾಳ ಇಂಪಾರ್ಟೆಂಟ್ ಐತಿ. ಏನು 1990 ಗಲ್ಫ್ ಯುದ್ಧ ನಡೆದಿತ್ತ. ಅವಾಗ ಕ್ರೂಡ್ ಆಯಿಲ್ದು ಬೆಲೆ ಎಷ್ಟಿತ್ತಂತಂದ್ರೆ $17 ಇತ್ತು ರೀ. ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು $17 ಇತ್ತು ಪ್ರತಿ ಬ್ಯಾರಲ್. ಆದ ಯುದ್ಧ ಸ್ಟಾರ್ಟ್ ಆಗೋಣ $41 ತಲುಪಿತ್ತು. ಅಂದರೆ ಯಾವ ಥರ ವೀಕ್ಷಕರೇ ಇನ್ಕ್ರೀಸ್ ಆಗೈತಿ ಕ್ರೂಡ್ ಆಯಿಲ್ ಬೆಲೆ ಆವಾಗ 1990ದಾಗ ಗಲ್ಫ್ ಯುದ್ಧ ನಡೆದಾಗಂತ ನೀವು ಇದ್ರಲ್ಲೇನೋ ತಿಳ್ಕೊಬೋದು. ಅದ್ರಾಗನೇ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ 2008 ಅದು ಏನು ಲೆಮನ್ ಬ್ರದರ್ ಕ್ರೈಸಿಸ್ ಅದು ಆಗಿತ್ತು. ಆ ಸಮಯದಾಗ ಕ್ರೂಡ್ ಆಯಿಲ್ದು ಪ್ರತಿ ಬ್ಯಾರಲ್ ಪ್ರೈಸ್ $40 ಇತ್ತು. ಆದ ಏನಿತ್ತು ಕ್ರೈಸಿಸ್ ಬಂತ, ಹತ್ತಿರದನ ಪರಿಣಾಮದಿಂದ $148 ಟಚ್ ಆತ್ರಿ. ಅಂದ್ರೆ ನೋಡ್ಬೋದು ನೀವು, ಈಗೇನು ಕ್ರೂಡ್ ಆಯಿಲ್ ಐತಿ ಈಗ $80 ಐತ್ರಿ 2026. ಬಟ್ 2008 ಕ್ರೂಡ್ ಆಯಿಲ್ $148 ಪ್ರತಿ ಬ್ಯಾರಲ್ಗೆ ಟಚ್ ಆಗಿತ್ತು. ಯಾವ ಥರ ಏರಿತಂತ ನೀವು ನೋಡ್ಬೋದು. ಅದ ಕಾರಣ ಈಗ ಸದ್ಯ ಏನು ಇದು ಯುದ್ಧ ನಡೆದೈತಿ, ಈ ಯುದ್ಧದಿಂದ ಕ್ರೂಡ್ ಆಯಿಲ್ $70ದಿಂದ $80 ಅಷ್ಟೇ ಟಚ್ ಆಗೈತಿ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಮತ್ತು ಈ ಯುದ್ಧ ಭಾಳ ದಿನ ನಡೀತಾ, ಕ್ರೂಡ್ ಆಯಿಲ್ ಪ್ರೈಸ್ ಭಾಳನೇ ಏರಿ $110-120 ಆಗ್ಬೋದೇನು ಒಬ್ರೊಬ್ರು ಅನ್ನತ್ತಾರ. ಅದೇ ಥರ ಆದ್ರೂ ಭಾರತದಾಗ ಶಾರ್ಟ್ ಟರ್ಮ್ನಾಗ ಪೆಟ್ಟು ಬೀಳ್ಬೋದು. ಯಾಕಂತಂದ್ರೆ ಒಂದ್ಸಲ ಕ್ರೂಡ್ ಆಯಿಲ್ನಾಗ ಸಪ್ಲೈ ಮತ್ತೆ ಹೆಚ್ಚಾತಂತಂದ್ರೆ ಸಹಜವಾಗಿ ಮತ್ತೆ ರೇಟ್ ಹತ್ರದ ಕೆಳಗೆ ಬರಾಕನ ಬೇಕು. ಅದು ಬರಬೇಕ ಕೆಳಗಂತ US ಆಗಲಿ ದೊಡ್ಡ ದೊಡ್ಡ ದೇಶಗಳಾಗಲಿ ಪ್ರೆಷರನ್ನು ಬಿಲ್ಡ್ ಮಾಡ್ತಾರೆ ಮಿಡಲ್ ಈಸ್ಟ್ ಕಂಟ್ರಿಗಳ ಮ್ಯಾಗ. ಅದ ಕಾರಣನೂ ಈಗ ಸದ್ಯ ಏನರೇ ತುಟ್ಟಿ ಆದ್ರೂ ಭಾರತ ಈಗ ಸದ್ಯ ತುಟ್ಟಿನಾಗ ತೊಳ್ತೈತಿ. ಬಟ್ ಲಾಂಗ್ ಟರ್ಮ್ನಾಗೇನ ಮತ್ತು ಅದ ರೇಟ್ನಾಗ ಸಿಗ್ತೈತೆ ಅಂತ ಗ್ಯಾರಂಟಿ ಇಲ್ಲ, ಹಂಗಿಲ್ಲ ಮತ್ತು ಕಡಿಮೆನೂ ಆಗ್ಬೋದ. ಅದ ಉದಾಹರಣೆ ನಿಮಗೆ 2008 ಕ್ರೂಡ್ ಆಯಿಲ್ ಪ್ರೈಸ್ದೂ ವೀಕ್ಷಕರೇ ತಿಳಿಸೀನಿ. ಏನು 2008 $40ದಿಂದ $148 ತಲುಪಿತ್ತು. ಆದ್ರೂ ಈಗ ನೋಡ್ಬೋದ $70 ಇತ್ತು. ಆದ್ರೂ ಈಗ ಮತ್ತೆ ಯೂಸ್ ನಡೆದಿದ್ರಿಂದ ಮತ್ತೆ $80 ಟಚ್ ಆಗೈತಿ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಒಂದು ಕ್ರೂಡ್ ಆಯಿಲ್ ಪ್ರೈಸ್ ಹೇಳೋದ್ರಿಂದನೂ ಅಂತ ನಾವು ಅನ್ಬೋದು. ಇದಾದ್ರೂ ಶಾರ್ಟ್ ಟರ್ಮ್ಗೆ ಪೆಟ್ಟು ಬೀಳ್ಬೋದು ಅಂತಲೂ ಎಕ್ಸ್ಪರ್ಟ್ಗಳು ನಮಗೆ ಈ ಡೇಟಾಲೇ ಗುರುತು ಮಾಡ್ತಾರೆ. ಓವರಾಲ್ ವೀಕ್ಷಕರೇ ಇದಾಯ್ತು. ಈ ವಿಡಿಯೋನಾಗ ನಿಮಗೆಲ್ಲ ಡೇಟಾ ವಾಯ್ಸ್ನ ಡಿಟೇಲ್ದಾಗ ಸರಳವಾಗಿ ತಿಳಿಸೀನಿ. ಈಗ ನಾಳೆ ವಿಡಿಯೋನಾಗ ನಾವು ಮಾರುಕಟ್ಟೆ ಯುದ್ಧದ ಸಮಯದಾಗ ಬೆಳವಣಿಗೆ
ಎಷ್ಟು ದಿನದ್ನಾಗ ರಿಕವರ್ ಆಗ್ತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಯುದ್ಧ ಸಮಯದಾಗ ಎಲ್ಲರೂ ಏನಂತಾರಂತಂದ್ರೆ ಗೋಲ್ಡ್ ಸಿಲ್ವರ್ನೇ ಹೂಡಿಕೆ ಮಾಡಿರಿ, ಅಂದ್ರೆ ನಿಮಗೆ ಮಾರುಕಟ್ಟೆನಾಗ ನಷ್ಟ ಆದ್ರೂ ಗೋಲ್ಡ್ ಸಿಲ್ವರ್ ರಿಟರ್ನ್ ಕೊಡ್ತಾವ ಅಂತ ತಿಳಿಸ್ತಾರೆ. ಅದು ಕರೆಕ್ಟ್ ಐತಿ, ಭಾಳ ಜನರಾದ ಫಾಲೋ ಮಾಡ್ತಾರೆ. ಬಟ್ ಗೋಲ್ಡ್ ಸಿಲ್ವರ್ನಾಗೂ ನಿಮ್ದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಅಂದ್ರೂ ಯಾವ ಸೆಕ್ಟರ್ನಾಗ ರೊಕ್ಕ ಇದ್ರೆ ನಮ್ದು ಹೆಜ್ಜೆ ಆಗ್ತೈತಿ ಇಂಥ ಯುದ್ಧದ ಸಮಯದಾಗ, ಆ ಸೆಕ್ಟರ್ ನಮಗೆ ಹೆಚ್ಚು ಲಾಭ ಗಳಿಸ್ಕೊಡ್ತಾವ ಅಂತ ಅದ್ರ ಬಗ್ಗೆನೂ ನಾನು ನಾಳೆ ವಿಡಿಯೋ ಮಾಡತ್ತೀನಿ. ಅದ ಕಾರಣ ಆ ವಿಡಿಯೋ ನಾನು ಮಿಸ್ ಮಾಡ್ಕೋಬೇಡ್ರಿ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಮತ್ತೊಂದು ಈ ಕರೆಂಟ್ ಏನು ಸುದ್ದಿ ಬರತೈತೆ ಅಂತಂದ್ರೆ, ಏನು ಇರಾನದ ಸುಪ್ರೀಂ ಲೀಡರ್ ಇದ್ರ ಅಯೋತೊಮಾ ಅಲಿ ಖಮೀನಿ ಅವ್ರೇನು ಸತ್ತು ಹೋದ್ರೆ ಈಗ ಅವ್ರದ್ದು ಏನು ಜಾಗ ಐತಿ ಖಾಲಿ ಐತಿ ಸುಪ್ರೀಂ ಲೀಡರ್ದು, ಅಲ್ಲಿ ಅವ್ರದ್ದು ಮಗನ ಬರ್ಬೋದಂತ ನತರ. ಅದ ಕಾರಣ ಅದು ನೋಡ್ಬೇಕ್ರಿ ಏನಾಗ್ತೈತಿ ಏನಿಲ್ಲ ಅಂತ. ಅದರದ್ದು ಏನು ಅವ್ರ ಮಗ ಸುಪ್ರೀಂ ಲೀಡರ್ ಆಗಾನ US ಯಾವ ಥರ ಆ್ಯಕ್ಷನ್ ತೊಗೋತೈತಿ, ಏನು ಆ ಮಗ ಬಂದು US ಜೊತೆ ಮಾತುಕತೆ ಸ್ಟಾರ್ಟ್ ಮಾಡ್ತೈತಿ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮೇನ್ ಏನಂತಂದ್ರೆ ಇತಿಹಾಸ ನೋಡ್ರ, ಇತಿಹಾಸನ್ಯಾಗ ಹಲವಾರು ಯುದ್ಧಗಳಾಗ್ಯಾವ, ಹಲವಾರು ಯುದ್ಧಗಳನ್ಯಾಗ ಹಲವಾರು ಸಲ ಮಾರುಕಟ್ಟೆ ಕುಸಿದೈತಿ. ಬಟ್ ಲಾಂಗ್ ಟರ್ಮ್ನಾಗ ಮಾರುಕಟ್ಟೆ ಮ್ಯಾಗನ ಹೋಗೈತಂತ ನಮ್ಗೆ ಇವೆಲ್ಲ ಡೇಟಾಲೆ ಗುರ್ತ ಆಗ್ತೈತಿ. ಓವರಾಲ್ ಇದೇ ಇತ್ತ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.